ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 20. ಅಯ್ಯೋ ಪಾರ್ಟ್ 15 ಅಲ್ವಾ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ. ನೆನೆ ಏನಾಯ್ತು ಅಂತ ನೋಡ್ಕೊಂಡ್ ಬನ್ನಿ. ಮಧ್ಯಾಹ್ನ ಊಟ ಮಾಡ್ತಿದ್ದೆ, ನಮ್ಮ ಹುಡುಗಿ ಮೆಸೇಜ್ ಮಾಡಿದ್ಲು, ಮುದ್ದು ಒಂದ್ ಕೆಲಸ ಹೇಳ್ತೀನಿ ಮಾಡ್ತೀಯಾ ಅಂತ. ಏನ್ ಚಿನ್ನು, ಒಂದು ಎಲೆಕ್ಷನ್ ಟೈಮ್ ಅಲ್ವಾ, ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಅವರೆಲ್ಲ ದುಡ್ಡನ್ನ ತಿಪ್ಪೆಗಳಲ್ಲಿ ಮುಚ್ಚಿಟ್ಟಿರ್ಬೋದಲ್ವಾ ಅಂದ್ಲು. ನಾನು ಯೋಚನೆ ಮಾಡಿದೆ, ಆ ಚಿನ್ನು ನಿಜಾನೇ ಅಂದೆ. ಸರಿ ಬೇಗ ಹೋಗು, ಯಾರಾದ್ರೂ ಬೇರೆಯವ್ರು ತಗೋಬಿಡ್ತಾರೆ. ಸರಿ ಚಿನ್ನು, ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಛತ್ರಿ ತಗೊಂಡ್ ಹೋಗು ಅಂದ್ಲು. ತಿಪ್ಪೆ ಹತ್ರ ಬಂದು ಹುಡುಕ್ದೆ, ಸಿಗ್ಲಿಲ್ಲ. ಚಿನ್ನುಗೆ ಮೆಸೇಜ್ ಮಾಡಿದೆ, ಸಿಗ್ಲಿಲ್ಲ ಚಿನ್ನು ಅಂದೆ. ನಿಮ್ಮೂರಲ್ಲಿ ಒಂದೇ ತಿಪ್ಪೆನ ಇರೋದು, ಬೇರೆ ತಿಪ್ಪೆಗಳಲ್ಲಿ ಸರ್ಚ್ ಮಾಡು ಅಂದ್ಲು. ಸರಿ ಅಂತ ಬೇರೆ ತಿಪ್ಪೆಗಳ ಹತ್ರ ಹೋದೆ, ಸರ್ಚ್ ಮಾಡಿದೆ, ಸಿಗ್ಲಿಲ್ಲ. ಚಿನ್ನು ಇಲ್ಲೂ ಸಿಗ್ಲಿಲ್ಲ. ಚರಂಡಿಗಳಲ್ಲಿ ಚೆಕ್ ಮಾಡು ಅಂದ್ಲು. ಸರಿ ಅಂತ ನಮ್ಮೂರಲ್ಲಿರೋ ಚರಂಡಿಗಳೆಲ್ಲ ಚೆಕ್ ಮಾಡಿದೆ, ಸಿಗ್ಲಿಲ್ಲ. ಫುಲ್ ಸುಸ್ತಾಯ್ತು, ಮನೆಗ್ ಬಂದೆ, ಸಂಜೆ ಆಯ್ತು. ಚಿನ್ನು ನಮ್ಮೂರಲ್ಲಿರೋ ತಿಪ್ಪೆಗಳು ಚರಂಡಿಗಳೆಲ್ಲ ಸರ್ಚ್ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ ಅಂದೆ. ಅಯ್ಯೋ ಹೌದಾ, ರೆಸ್ಟ್ ಮಾಡು ಅಂದ್ಲು. ಸರಿ ಚಿನ್ನು ಅಂತ ಮಲ್ಕೊಂಡೆ. ರಾತ್ರಿ 9 ಗಂಟೆಗೆ ಎದ್ದೆ, ಚಿನ್ನುಗೆ ಮೆಸೇಜ್ ಮಾಡಿದೆ, ಚಿನ್ನು ಊಟ ತಿಂದ್ಯಾ? ಮುದ್ದು ನನ್ಗೆ ಇನ್ನೊಂದು ಐಡಿಯಾ ಬಂತು ಅಂದ್ಲು. ಏನ್ ಚಿನ್ನು? ನಿಮ್ಮೂರಲ್ಲಿ ಹಳೆ ಮನೆ ಇದೆಯಲ್ವಾ, ಅದ್ರಲ್ಲಿ ಇಟ್ಟಿರ್ಬೋದಾ? ಚಿನ್ನು ದೇವ್ದ ಮನೆ, ದೇವ್ಗಳೆಲ್ಲ ಇರ್ತಾವಂತೆ, ಒಂದ್ಸರಿ ನೋಡ್ಕೊಂಬಾರೋ, ಏನು ಆಗಲ್ಲ ಅಂದ್ಲು. ಗುಡ್ ನೈಟ್ ಚಿನ್ನು ಅಂತ ಹೇಳಿ ಮಲ್ಕೊಂಡೆ. ಇದೇ ತರ ತುಂಬಾ ಸ್ಟೋರೀಸ್ ಇವೆ, ಯಾರೆಲ್ಲ ಲವ್ ಅಲ್ಲಿ ಇದ್ರು ಅವರು ಸಿಂಗಲ್ಸ್ಗೆ ಶೇರ್ ಮಾಡಿ ಹೇಳಿ ಮಗ, ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.